Good morning, everyone. Welcome to the next video. This video contains the third session of the third unit, and in total, it is the 22nd session of the modern business law. In this video, we will discuss about the kinds of guarantee. In the earlier video, we were discussed about the contract of guarantee and the essentials of contract of guarantee, right? And in this video, we will discuss the kinds of guarantee or the types of guarantee, right? So there are totally 4 types of guarantees. One is fidelity guarantees. Then second one is retrospective and prospective guarantees. Then third one is a specific guarantee, and fourth one is a continuous guarantee. So we will see one by one in detail. Fidelity guarantees means ತತ್ವನಿಷ್ಠೆ ಅಂತ ಹೇಳ್ತೀವಿ ನಾವು. A guarantee is entered into a contract with the object of enabling a person to get a loan or goods on credit or an employment. So here the object of the contract is to stand as a guarantee to provide a loan from other person, or to provide the goods on credit, or to provide an employment. Thus, guarantee may be given in the repayment of the loan or in the payment of the price of the goods sold on credit, and in the conduct of good conduct or honesty of a person employed. ಸೊ ಇಲ್ಲಿ ಒಂದು ಉದ್ದೇಶ ಇದಿರ್ತದೆ ನಮಗೇನಪ್ಪ ಅಂದ್ರೆ, ಒಬ್ಬ ವ್ಯಕ್ತಿಗೆ ಒಂದು ಸಾಲ ಕೊಡಿಸೋದಕ್ಕಾಗಿ ನಾವು ಗ್ಯಾರಂಟಿ ಆಗಿರ್ತೀವಿ, ಅಥವಾ ಅವ್ರಿಗೆ ಉದ್ರಿ ಗೂಡ್ಸನ್ನು ಕೊಡಿಸೋ ಸಲುವಾಗಿ ನಾವು ಗ್ಯಾರಂಟಿ ಆಗಿರ್ತೀವಿ. ದೆನ್ ಅವ್ರಿಗೊಂದು ನೌಕರಿ ಕೊಡಿಸೋ ಸಲುವಾಗಿ ನಾವು ಇಲ್ಲಿ ಗ್ಯಾರಂಟಿ ಆಗಿರ್ತೀವಿ. ಇಲ್ಲಿ ಒಂದು ಲೋನ್ಗೆ ಗ್ಯಾರಂಟಿ ಆಗಿದ್ದೀವಿ ಅಂದರೆ ನಾವು ಅಲ್ಲೇನು ಪ್ರಾಮಿಸ್ ಮಾಡಬೇಕಾತಂದ್ರೆ, ಪ್ರಿನ್ಸಿಪಲ್ ಡೆಟರು ಆ ಲೋನನ್ನು ರೀಪೇಮೆಂಟ್ ಮಾಡಲಿಲ್ಲ ಅಂತಂದರೆ ಆ ಲೋನನ್ನು ನಾವು ಪೇಮೆಂಟ್ ಮಾಡ್ತೀವಿ ಅಂಥೇಳಿ ಒಂದು ಗ್ಯಾರಂಟಿ ಕೊಟ್ಟಿರ್ತೀವಿ, ಒಂದು ಪ್ರಾಮಿಸ್ ಮಾಡಿರ್ತೀವಿ. ಇನ್ ಕೇಸ್ ಆಫ್ ಗೂಡ್ಸ್ ಆ್ಯಂಡ್ ಕ್ರೆಡಿಟ್, ಈ ಒಂದು ಕೇಸ್ದೊಳಗೆ ನಾವು ಇಲ್ಲಿ ಏನು ಪ್ರಾಮಿಸ್ ಮಾಡಿರ್ತೀವಿ ಅಂದರೆ, ಸಪೋಸ್ ಆ ಉದ್ರಿ ತೊಗೊಂಡಂಥ ವ್ಯಕ್ತಿ ಅದರ ಪ್ರೈಸನ್ನು ವಾಪಸ್ ಕೊಡಲಿಲ್ಲ, ಪೇಮೆಂಟ್ ಮಾಡಲಿಲ್ಲ ಅಂದರೆ ಆ ಪ್ರೈಸ್ ನಾವು ಪೇಮೆಂಟ್ ಮಾಡ್ತೀವಿ ಅಂತೇಳಿ ನಾವು ಇಲ್ಲಿ ಪ್ರಾಮಿಸ್ ಮಾಡಿರ್ತೀವಿ. ಆಮೇಲೆ ಇನ್ ಕೇಸ್ ಆನ್ ಎಂಪ್ಲಾಯ್ಮೆಂಟ್, ಒಬ್ಬ ವ್ಯಕ್ತಿದ ಕ್ಯಾರೆಕ್ಟರ್ ಬಗ್ಗೆ ನಾವು ಇಲ್ಲಿ ಗ್ಯಾರಂಟಿ ಕೊಟ್ಟಿರ್ತೀವಿ, ಅವನ ಆನೆಸ್ಟಿ ಬಗ್ಗೆ ನಾವು ಗ್ಯಾರಂಟಿ ಕೊಟ್ಟಿರ್ತೀವಿ, ಅಥವಾ ಒಂದು ಗುಡ್ ಕಂಡಕ್ಟ್ ಬಗ್ಗೆ ನಾವು ಏನು ಮಾಡಿರ್ತೀವಿ ಇಲ್ಲಿ ಒಂದು ಗ್ಯಾರಂಟಿ ಕೊಟ್ಟಿರ್ತೀವಿ. ಯಾರೋ ಒಬ್ರು ಹೇಳ್ತಾರೆ, ಒಬ್ಬ ಚಲೋ ಹುಡುಗಿದ್ರೆ ನೋಡ್ರಿ ಒಂದು ನೌಕರಿ ಸಲುವಾಗಿ ಅಂತ ಹೇಳಿದಾಗ ನೀವು ಒಬ್ಬರ ಹೆಸರನ್ನು ಸಜೆಷನ್ ಮಾಡಿರ್ತೀರಿ. ಆ ವ್ಯಕ್ತಿ ಬಗ್ಗೆ ನಿಮಗೆಲ್ಲ ಪೂರ್ಣ ಮಾಹಿತಿ ಇದ್ದಿರ್ತೆ, ಅವನದು ಕ್ಯಾರೆಕ್ಟರ್ ಬಗ್ಗೆ ನಿಮ್ಗೆ ಗೊತ್ತಿದ್ದಿರ್ತೆ, ಅವನ ಆನೆಸ್ಟಿ ಬಗ್ಗೆ ಗೊತ್ತಿದ್ದಿರ್ತೆ. ಸೊ ಈಗ ಇಂಥ ಹುಡುಗನ ನೀವು ತಗೋರತ್ತೆ ಹೇಳ್ತೀರಿ. ಸಪೋಸ್ ಅವ ಏನರ ಮಿಸ್ಬಿಹೇವ್ ಮಾಡಿದ್ದ ಅಥವಾ ಅಲ್ಲಿ ಏನರ ಒಂದು ಮೋಸ ಮಾಡಿದ್ದಂದ್ರೆ ಅದಕ್ಕೆ ನಾವು ಏನು ಮಾಡಿರ್ತೀವಿ, ಬಾಧ್ಯತೆಯಾಗಿರ್ತೀವಿ. ಸೊ ಈ ರೀತಿ ಒಂದು 3 ಕೇಸ್ದಾಗ ನಾವೇನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಗ್ಯಾರಂಟಿನ ಕೊಡ್ತೀವಿ. ದೆನ್ ನೆಕ್ಸ್ಟ್ ಒನ್ ಈಸ್ ಸೆಕೆಂಡ್ ಒನ್ ಈಸ್ ರೆಟ್ರೋಸ್ಪೆಕ್ಟಿವ್ ಆ್ಯಂಡ್ ಪ್ರಾಸ್ಪೆಕ್ಟಿವ್ ಗ್ಯಾರಂಟೀಸ್. ಹಿಂದಿನ ಮತ್ತು ಮುಂದುವರಿದ ಅಥವಾ ನಿರೀಕ್ಷಿತ ಗ್ಯಾರಂಟಿ ಅಂತ ಹೇಳ್ತೀವಿ. A guarantee may be given for an existing or a future debt or obligation. ಈಗಾಗಲೇ ಇದ್ದಂಥ ಒಂದು ಆಬ್ಲಿಗೇಷನ್ಗೆ ಗ್ಯಾರಂಟಿ ಕೊಡೋದು, ಅಥವಾ ಮುಂದೆ ಬರ್ತಕ್ಕಂಥ ಡೆಟ್ಸ್ ಅಥವಾ ಆಬ್ಲಿಗೇಷನ್ಸ್ ಬಗ್ಗೆ ನಾವು ಗ್ಯಾರಂಟಿ ಕೊಡೋದು. ಈಗ ಹಿಂದಿದ್ದಂಥ ಒಂದು ಆಬ್ಲಿಗೇಷನ್ಸ್ ಗ್ಯಾರಂಟಿಯನ್ನು ಕೊಡ್ತೀವಲ್ಲ, ಅದಕ್ಕೆ ರಿಟ್ರೋಸ್ಪೆಕ್ಟಿವ್ ಗ್ಯಾರಂಟಿ ಅಂತ ಹೇಳ್ತೀವಿ. ಮತ್ತು ಮುಂದೆ ಇನ್ನು ಫ್ಯೂಚರ್ದಾಗ ಏನಿದಿರುತ್ತಲ್ಲ, ಒಂದು ಲಯಬಿಲಿಟಿ ಆಗಲಿ ಅಥವಾ ಒಂದು ಆಬ್ಲಿಗೇಷನ್ ಆಗಲಿ ನಾವು ಪರ್ಫಾರ್ಮ್ ಮಾಡೋದು ಏನಿದಿರುತ್ತಲ್ಲ, ಅದಕ್ಕೆ ಪ್ರಾಸ್ಪೆಕ್ಟಿವ್ ಗ್ಯಾರಂಟಿ ಅಂತ ಹೇಳ್ತೀವಿ. ಇನ್ ದಿ ಫಾರ್ಮರ್ ಕೇಸ್ ಇಟ್ ಈಸ್ ಕಾಲ್ಡ್ ರೆಟ್ರೋಸ್ಪೆಕ್ಟಿವ್ ಗ್ಯಾರಂಟಿ. ಅಂದರೆ ಹಿಂದೆ ಇರ್ತಕ್ಕಂಥ ಆಬ್ಲಿಗೇಷನ್ಸ್, ಈಗಾಗಲೇ ಇದ್ದಂಥ ಆಬ್ಲಿಗೇಷನ್ಸನ್ನು ಪರ್ಫಾರ್ಮ್ ಮಾಡೋ ಸಲುವಾಗಿ ನಾವು ಗ್ಯಾರಂಟಿಯನ್ನು ಕೊಟ್ಟಿರ್ತೀವೋ ಅದಕ್ಕೆ ನಾವು ಹೇಳ್ತೀವಿ ರೆಟ್ರೋಸ್ಪೆಕ್ಟಿವ್ ಅಂತ ಹೇಳ್ತೀವಿ. ದೆನ್ ಮುಂದೆ ನಾವು ಏನೊಂದು ಪ್ರಾಮಿಸ್ ಮಾಡಿರ್ತೀವಿ, ಸಪೋಸ್ ಪ್ರಿನ್ಸಿಪಲ್ ಡೆಟರ್ ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ನಾವು ಮಾಡ್ತೀವಿ ಅಂತೇಳಿ ನಾವು ಫ್ಯೂಚರ್ದಾಗ ಒಂದು ಏನು ಗ್ಯಾರಂಟಿ ಕೊಟ್ಟಿರ್ತೀವಲ್ಲ ಅದಕ್ಕೆ ಪ್ರಾಸ್ಪೆಕ್ಟಿವ್ ಗ್ಯಾರಂಟಿ ಅಂತೇಳಿ ಇಲ್ಲಿ ನಾವು ಹೇಳ್ತೀವಿ. ಈಸ್ ಇಟ್ ರೈಟ್? And next one is specific guarantee. Third one is specific guarantee. When
a guarantor or surety gives guarantee for a specific debt or a particular transaction is called specific guarantee. ಯಾವುದೇ ಒಂದು ನಿರ್ದಿಷ್ಟ ಅವಧಿಗಾಗಲಿ ಅಥವಾ ಯಾವುದೇ ಒಂದು ನಿರ್ದಿಷ್ಟ ಅಮೌಂಟ್ಗಾಗಲಿ ನೀವು ಗ್ಯಾರಂಟಿ ಕೊಟ್ಟಿದ್ದೀರಿ ಅಂದರೆ ಅದಕ್ಕೆ ನಾವೇಂತೀವಿ ಸ್ಪೆಸಿಫಿಕ್ ಗ್ಯಾರಂಟಿ ಅಂತೇಳಿ ಕರಿತೀವಿ. ಇನ್ ದಿಸ್ ಟೈಪ್ ಆಫ್ ಗ್ಯಾರಂಟಿ ದ ಲಯಬಿಲಿಟಿ ಆಫ್ ದಿ ಗ್ಯಾರಂಟರ್ ಈಸ್ ಟು ಬಿ ಸೀಸ್ ಇಮಿಡಿಯೇಟ್ಲಿ ಆಫ್ಟರ್ ರೀಪೇಮೆಂಟ್ ಆಫ್ ದಿ ಸ್ಪೆಸಿಫಿಕ್ ಡೆಟ್. ಇಲ್ಲಿ ನಿಮ್ಮದೊಂದು ಏನು ಗ್ಯಾರಂಟಿ ಇದ್ದಿರ್ತಿಲ್ಲ ಆ ಒಂದು ಪರ್ಟಿಕ್ಯುಲರ್ ಡೆಟ್ಗೆ ಒಂದು 10,000 ರೂಪಾಯಿ ನೀವು ಯಾರ ಕಡೆ ಯಾರಿಗೂ ಇಸು ಕೊಟ್ಟಿರಿ, 10,000 ರೂಪಾಯಿ ಸಲುವಾಗಿ ಮಾತ್ರ ನೀವು ಗ್ಯಾರಂಟರ್ ಇದ್ದಿರ್ತೀರಿ. ಸಪೋಸ್ 10,000 ರೂಪಾಯಿ ಪೇಮೆಂಟ್ ಆಯ್ತು ರೀಪೇಮೆಂಟ್ ಆಯ್ತು ಅಂದರೆ ಅಲ್ಲಿಗೆ ನಿಮ್ಮ ಗ್ಯಾರಂಟಿ ಆಟೋಮೆಟಿಕ್ಲಿ ಸೀಸ್ ಆಗಿಬಿಡ್ತದೆ. ಸೊ ದೆರ್ ಈಸ್ ನೋ ಕಾಂಟ್ರಾಕ್ಟ್ ಎಟ್ ಆಲ್. ಸೊ ಸ್ಪೆಸಿಫಿಕ್ ಗ್ಯಾರಂಟಿ ಅನ್ನೋದು ಏನೈತಿಲ್ಲ, ಇಟ್ ಈಸ್ ಫಾರ್ ಎ ಸ್ಪೆಸಿಫಿಕ್ ಡೆಟ್ ಆರ್ ಇಟ್ ಈಸ್ ಫಾರ್ ಅ ಸ್ಪೆಸಿಫಿಕ್ ಟ್ರಾನ್ಸಾಕ್ಷನ್, ಯಾವುದೋ ಒಂದು ಟ್ರಾನ್ಸಾಕ್ಷನ್, ಅಥವಾ ಇಟ್ ಈಸ್ ಫಾರ್ ಸ್ಪೆಸಿಫಿಕ್ ಪೀರಿಯಡ್ ಆಲ್ಸೋ. ಒಂದು ಇಷ್ಟಂತ ದಿವಸ ಅಥವಾ ಇಷ್ಟು ಅಮೌಂಟ್ವರೆಗೆ ಅಂತೇಳಿ ನಾವೇನು ಮಾಡಿರ್ತೀವಿ, ಒಂದು ಗ್ಯಾರಂಟಿ ಕೊಟ್ಟಿರ್ತೀವಿ. ಇದಕ್ಕೆ ನಾವೇಂತೀವಪ್ಪ ಅಂದ್ರೆ ಸ್ಪೆಸಿಫಿಕ್ ಗ್ಯಾರಂಟಿ ಅಂತೇಳಿ ನಾವು ಕರಿತೀವಿ. ಮತ್ತು ಈ ಸ್ಪೆಸಿಫಿಕ್ ಗ್ಯಾರಂಟಿದೊಳಗೆ ಯಾವಾಗ ನೀವು ಕೊಟ್ಟಂಥ ಗ್ಯಾರಂಟಿ ಏನೊಂದು ಜಮೀನಾಗಿರ್ತಿರಲ್ಲ ಆ ಅಮೌಂಟ್ ರೀಪೇಮೆಂಟ್ ಆಯಿತು ಅಂದರೆ ಆಟೋಮೆಟಿಕ್ಲಿ ನಿಮ್ಮದು ಗ್ಯಾರಂಟರ್ಶಿಪ್ ಏನಿದಿರ್ತಲ್ಲ ಅದು ಸೀಸ್ ಆಗಿಬಿಡ್ತದೆ. ಇಟ್ ಕಮ್ಸ್ ಟು ಎನ್ ಎಂಡ್ ಆ್ಯಂಡ್ ದೆರ್ ಇಸ್ ನೋ ಫರ್ದರ್ ಅಬ್ಲಿಗೇಷನ್ಸ್. ಇಸ್ ಇಟ್ ರೈಟ್? ದ ಗ್ಯಾರಂಟರ್ ವಿಲ್ ನಾಟ್ ಲಯಬಲ್ ಎನಿ ಫ್ರೆಶ್ ಟ್ರಾನ್ಸಾಕ್ಷನ್. ಸಪೋಸ್ ನೀವು ಸ್ಪೆಸಿಫಿಕ್ ಗ್ಯಾರಂಟಿ ನೀವು ಕೊಟ್ಟಿದ್ದೀರಿ ಅಂದರೆ ಅವರಿಬ್ಬರು ನಡುವೆ ಯಾರು ಪ್ರಿನ್ಸಿಪಲ್ ಡೆಟರ್ ಮತ್ತು ಕ್ರೆಡಿಟರ್ ನಡುವೆ ಮತ್ತೆ ಏನಾರ ಟ್ರಾನ್ಸಾಕ್ಷನ್ ಆಗಿದ್ದು ಅಂದರೆ ಆ ಟ್ರಾನ್ಸಾಕ್ಷನ್ಸ್ಗೆ ನೀವು ಬಾಧ್ಯತರಾಗೋದಿಲ್ಲ. ಅದೇ ಹೇಳ್ತಾರೆ, ದ ಗ್ಯಾರಂಟರ್ ವಿಲ್ ನಾಟ್ ಲಯಬಲ್ ಎನಿ ಫ್ರೆಶ್ ಟ್ರಾನ್ಸಾಕ್ಷನ್ ಆಫ್ಟರ್ ದ ಫಸ್ಟ್ ಟ್ರಾನ್ಸಾಕ್ಷನ್ ಆರ್ ದ ಡೆಟ್ ಈಸ್ ರಿಪೇಡ್. ಅಂದರೆ ಈಗಾಗಲೇ ಏನು ನೀವು ಗ್ಯಾರಂಟಿ ಆಗಿರಲ್ಲ ಆ ಸ್ಪೆಸಿಫಿಕ್ ಗ್ಯಾರಂಟಿ ಪೇಡ್ ಆಯಿತು ಅಂದರೆ ಮುಂದೆ ಅವರಿಬ್ಬರಲ್ಲಿ ಮತ್ತೆ ಏನಾರ ವ್ಯವಹಾರ ಆದಂದ್ರೆ ಆ ವ್ಯವಹಾರಕ್ಕೆ ನೀವು ಬಾಧ್ಯತರಾಗೋದಿಲ್ಲ. ಇಸ್ ಇಟ್ ರೈಟ್? ದ ಸ್ಪೆಸಿಫಿಕ್ ಗ್ಯಾರಂಟಿ ಕೆನ್ ನಾಟ್ ಬಿ ರಿವೋಕ್ಡ್. ಇದನ್ನು ರಿವೋಕ್ ಮಾಡೋಕ್ಕೆ ಬರೋದಿಲ್ಲ. ಒನ್ಸ್ ಯು ಸ್ಟ್ಯಾಂಡ್ ಆ್ಯಸ್ ಅ ಗ್ಯಾರಂಟಿ ದೆನ್ ಯು ಹ್ಯಾವ್ ಟು ಪರ್ಫಾರ್ಮ್ ಯುವರ್ ಆಬ್ಲಿಗೇಷನ್ಸ್ ಆ್ಯಸ್ ಅ ಗ್ಯಾರಂಟಿ. ಇಸ್ ಇಟ್ ರೈಟ್? ಆ್ಯಂಡ್ ದ ಸ್ಪೆಸಿಫಿಕ್ ಗ್ಯಾರಂಟಿ ಕೆನಾಟ್ ಬಿ ರಿವೋಕ್ಡ್ ಬೈ ದಿ ಗ್ಯಾರಂಟರ್ ವಿತ್ ದಿ ಸ್ಪೆಸಿಫಿಕ್ ಟ್ರಾನ್ಸಾಕ್ಷನ್ ಈಸ್ ಪರ್ಫಾರ್ಮ್ ಆರ್ ಡೆಟ್ ಈಸ್ ರಿಪೇಡ್. ಎಲ್ಲಿವರೆಗೆ ಅದು ರಿಪೇಡ್ ಆಗೋದಿಲ್ಲ ಅಲ್ಲಿವರೆಗೆ ನೀವು ಬಾಧ್ಯತರಾಗಿರ್ತೀರಿ. ಅದನ್ನು ನಾವು ರಿವೋಕ್ ಮಾಡೋಕ್ಕಾಗೋದಿಲ್ಲ, ಅದು ತೆಗೆದು ಹಾಕೋಕ್ಕಾಗೋದಿಲ್ಲ. ನಾನು ಗ್ಯಾರಂಟಿ ಆಗೋದಿಲ್ಲ, ಒಮ್ಮೆ ಗ್ಯಾರಂಟಿ ಆಗಿದ್ದೀನಿ ಅಂದ್ರೆ ನಾನು ಇದಕ್ಕೆ ಗ್ಯಾರಂಟಿ ಆಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲಿವರೆಗೆ ಹೇಳೋಕ್ಕಾಗೋದಿಲ್ಲ ಆ ಒಂದು ಸ್ಪೆಸಿಫಿಕ್ ಡೆಟ್ ರೀಪೇಡ್ ಆಗೋವರೆಗೆ ಅಥವಾ ಟ್ರಾನ್ಸಾಕ್ಷನ್ಸ್ ಫುಲ್ಫಿಲ್ ಆಗೋವರೆಗೆ ನೀವು ಅಲ್ಲಿ ಗ್ಯಾರಂಟರ್ ಆಗಿರ್ತೀರಿ. ಸೊ ಯು ಕಾಂಟ್ ಡಿಸ್ಚಾರ್ಜ್ ಅಂಟಿಲ್ ದ ಸ್ಪೆಸಿಫಿಕ್ ಡೆಟ್ ಈಸ್ ರೀಪೇಡ್. ರೈಟ್? ದೆನ್ ಫೋರ್ತ್ ಒನ್ ಈಸ್ ಕಂಟಿನ್ಯೂಯಸ್ ಗ್ಯಾರಂಟಿ. Here where there is a guarantee for a series of distinct or separate transactions between creditor and principal debtor within an agreed amount over a certain period of time is called continuous guarantee. Here the liability of guarantor is to all the subsequent transactions up to the agreed amount over the agreed period. ಸೊ ಒಂದು ಅವಧಿವರೆಗೆ ಅಥವಾ ಇಂತಿಷ್ಟು ದುಡ್ಡಿನವರೆಗೆ ನಾನು ಗ್ಯಾರಂಟಿ ಆಗ್ತೀನಿ ಅಂತೇಳಿ ಒಂದು ಪ್ರಾಮಿಸ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ನೀವು ಒಂದು ನಿಮ್ಮಲ್ಲೇ ಒಬ್ಬರು ಯಾರೋ ಕೆಲಸಕ್ಕೆ ಬಂದಾರ ಅಂತ ತಿಳ್ಕೊರಿ. ಆ ಕೆಲಸದವ್ರಿಗೆ ನೀವು ಅಂಗಡಿಗೆ ಹೋಗಿ ತೋರಿಸ್ತೀನಿ, ನೋಡಪ್ಪ ಇವ 6 ತಿಂಗಳ ತನಕ ಏನು ಮಟೀರಿಯಲ್ ತೊಗೋತಾನೆ ನನ್ನ ಅಂಗಡಿಯಿಂದ ಅದಕ್ಕೆ ನಾನು ಜಾಮೀನು ಇದ್ದೀನಿ ಅಂತ ನೀವು ಹೇಳಿದ್ರಿ ಅಂದರೆ ಇಸ್ ಇಟ್ ರೈಟ್? ಇಲ್ಲಿ ನೀವು ಜಾಮೀನು ಎಷ್ಟು ಕೊಟ್ಟಿರಿ? ಫಾರ್ 6 months ಫಾರ್ ಡಿಫ್ರೆಂಟ್ ಟ್ರಾನ್ಸಾಕ್ಷನ್ಸ್. 6 ತಿಂಗಳೊಳಗೆ ಅವನು ಏನಲ್ಲಿ ಪರ್ಚೇಸ್ ಮಾಡ್ತಾನೆ ಕ್ರೆಡಿಟ್ ಮ್ಯಾಗ ಅಷ್ಟಕ್ಕೂ ನೀವು ಬಾಧ್ಯತರಾಗಿರ್ತೀರಿ. ಸೊ ಇಲ್ಲಿ ನೀವು ಕೊಟ್ಟಂಥ ಗ್ಯಾರಂಟಿ ಹೆಂಗಿದೆ? ಕಂಟಿನ್ಯೂಯಸ್ ಗ್ಯಾರಂಟಿ ಅಪ್ ಟು 6 months. ಸೊ 6 ತಿಂಗಳೊಳಗೆ ಅವ್ನು ಏನು ಬೇಕಾದಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೋದು. ಅದೇನು ಗೂಡ್ಸನ್ನು ಕ್ರೆಡಿಟ್ ಮ್ಯಾಗ ತೊಗೋಬೋದು. ನಿಮ್ಮಲ್ಲಿ ಆಳ್ದನವನು ಅವಂಗೆ ಅಂಗಡಿಗೆ ಹೋಗಿ ತೋರಿಸ್ತೀರಿ, ಈ ಅಂಗಡಿಯಾಗ ನಿನಗೆ ಏನು ಬೇಕು ತೊಗೋಪ್ಪ, ನಿನ್ನ ನೆಸಸರಿ ಏನದ ಅವ್ನು ತೊಗೋ, ನಾ ಅವ್ರಿಗೆ ಹೇಳ್ಕೊತೇನೆ ಅಂತ ಹೇಳಿದ್ರಿ ಅಂದ್ರೆ. ಆಮೇಲೆ ಅಂಗಡಿಯಾಗ ಹೋಗಿ ಹೇಳಿದ್ರಿ ಅಂದ್ರೆ ಇವ್ನು ಬರ್ತಾನೆ ವ್ಯಕ್ತಿ 6 ತಿಂಗಳ ತನಕ ಇವಂಗೆ ಏನು ಮಟೀರಿಯಲ್ ಬೇಕು ಅಂತೇಳಿ ನೀವು ಕೊಡ್ರಿ, ನಾ ಅದಕ್ಕೆ ಜವಾಬ್ದಾರಿ ಇದೀನಿ ಅಂತ ಅಂದಿದ್ರಿ ಅಂದರೆ ಇಟ್ ಈಸ್ ಕಂಟಿನ್ಯೂಯಸ್ ಗ್ಯಾರಂಟಿ. ಅಂದರೆ ಗ್ಯಾರಂಟಿ ಫಾರ್ ಎ ಸೀರೀಸ್ ಆಫ್ ಡಿಸ್ಟಿಂಕ್ಟ್ ಆ್ಯಂಡ್ ಸಪ್ರೇಟ್ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ದ ಕ್ರೆಡಿಟರ್ ಆ್ಯಂಡ್ ಪ್ರಿನ್ಸಿಪಲ್ ಡೆಟರ್ ವಿತಿನ್ ಎ ಅಗ್ರೀಡ್ ಅಮೌಂಟ್. ಅಲ್ಲಿ ಒಂದು ಅಮೌಂಟ್ ಹಾಕ್ಬೋದು, ನೋಡಪ್ಪ 6 ತಿಂಗಳ ತನಕ ಹಿಂಗೆ 50,000 ಆಗೋವರೆಗೆ 50,000 ವರೆಗೆ ಇವಂಗೆ ಏನು ಬೇಕೋ ಅದನ್ನೆಲ್ಲ ಕೊಡುತ್ತೆ ಹೇಳಿದಾಗ. ಸೊ ಹಿಯರ್ ಅಗ್ರೀಡ್ ಅಮೌಂಟ್ ಈಸ್ 50,000, ದೆನ್ ಪೀರಿಯಡ್ ಈಸ್ 6 months.
ಸೊ 6 ತಿಂಗಳ ತನಕ 50,000 ತನಕ ಅವನು ಏನು ಬೇಕಾದ ಪರ್ಚೇಸ್ ಮಾಡ್ಬೋದು. ಸೊ ಅವ ಏನು ಪರ್ಚೇಸ್ ಮಾಡ್ತಾನೆ ಅಷ್ಟಕ್ಕೂ ಎಲ್ಲ ನೀವು ಬಾಧಿತರಾಗಿರ್ತೀರಿ ಅಪ್ ಟು 6 months. ಇದಕ್ಕೆ ನಾವು ಅಂತೀವಿ ಕಂಟಿನ್ಯೂಯಸ್ ಗ್ಯಾರಂಟಿ ಅಂತ ಹೇಳ್ತೀವಿ. ಇಸ್ ಇಟ್ ರೈಟ್? ಇದಕ್ಕೆ ಏನು ಹೇಳ್ತೀವಿ? ಕಂಟಿನ್ಯೂಸ್ ಗ್ಯಾರಂಟಿ ಅಂತ ಹೇಳ್ತೀವಿ. ಆ್ಯಂಡ್ ಹಿಯರ್ ದ ಲಯಬಿಲಿಟಿ ಆಫ್ ದಿ ಗ್ಯಾರಂಟರ್ ಈಸ್ ಟು ಆಲ್ ದ ಸಬ್ಸಿಕ್ವೆಂಟ್ ಟ್ರಾನ್ಸಾಕ್ಷನ್ಸ್. ಅವ ಏನು ಟ್ರಾನ್ಸಾಕ್ಷನ್ ಮಾಡ್ತಾನಲ್ಲ ಅಷ್ಟಕ್ಕೆ ಎಲ್ಲ ನೀವು ಗ್ಯಾರಂಟರ್ ಆಗಿರ್ತಿರ್ತೀರಿ. ಬಟ್ ದರ್ ಇಸ್ ಅ ಫಿಕ್ಸ್ಡ್ ಅಮೌಂಟ್. ಒಂದು 50,000 ಅಂತ ಹೇಳ್ತೀರಿ, 50,000ವರೆಗೆ ನೀವು ಅಲ್ಲಿ ಗ್ಯಾರಂಟರ್ ಇದ್ದೀರಿ. ಸಪೋಸ್ ಆ ವ್ಯಕ್ತಿ 50,000ಕ್ಕಿಂತ ಹೆಚ್ಚು ಪರ್ಚೇಸ್ ಮಾಡಿದ್ದ, ಸಪೋಸ್ 60,000 ಮಾಡಿದ್ದಂದ್ರೆ ಆ ಮುಂದಿನ 10,000ಕ್ಕೆ ನೀವು ಜವಾಬ್ದಾರಿ ಇರೋದಿಲ್ಲ. ನೀವು ಅಲ್ಲಿ ಅಗ್ರೀಡ್ ಅಮೌಂಟ್ ಎಷ್ಟಿದೆ? 50,000 ಇದೆ. ಎಷ್ಟು ಮಂತ್ ಅದ? 6 months ಅದ. ಸಪೋಸ್ ಅವ್ನು 7 ತಿಂಗಳು ತೊಗೊಳಕತ್ತ, 7 ತಿಂಗಳು 6 ತಿಂಗಳಾದ ನಂತರ ಮತ್ತೊಂದು ತಿಂಗಳು ಉದ್ರಿ ತೊಗೋಕತ್ತಂದ್ರೆ ಆ 1 ತಿಂಗಳು ಏನೈತಿಲ್ಲ ಆ 1 ತಿಂಗಳಿಗೆ ನೀವು ಜವಾಬ್ದಾರರಾಗೋದಿಲ್ಲ. ಬಟ್ ಇಲ್ಲಿ ಗ್ಯಾರಂಟರ್ ಈಸ್ ಲಯಬಲ್ ಟು ಆಲ್ ದ ಸಬ್ಸಿಕ್ವೆಂಟ್ ಟ್ರಾನ್ಸಾಕ್ಷನ್ ಅಪ್ ಟು ದ ಅಗ್ರೀಡ್ ಅಮೌಂಟ್ ಆ್ಯಂಡ್ ಓವರ್ ದ ಅಗ್ರೀಡ್ ಪೀರಿಯಡ್. ಸೊ ಎಲ್ಲಿವರೆಗೆ ನೀವು ಒಂದು ಪೀರಿಯಡ್ ಹಾಕಿಬಿಟ್ಟಿರ್ತೀರಿ ಅಥವಾ ಎಲ್ಲಿವರೆಗೆ ನೀವು ಒಂದು ಅಮೌಂಟ್ ಹಾಕಿಬಿಟ್ಟಿರ್ತೀರಿ ಅಲ್ಲಿವರೆಗೆ ನೀವು ಗ್ಯಾರಂಟರ ರೆಸ್ಪಾನ್ಸಿಬಲ್ ಇದ್ದಿರ್ತೀರಿ. ಇಸ್ ಇಟ್ ರೈಟ್? ಆ ಟ್ರಾನ್ಸಾಕ್ಷನ್ಸ್ಗೆಲ್ಲ ನೀವು ಬಾಧ್ಯತರಾಗಿರ್ತೀರಿ. ಸೊ ಇದಕ್ಕೆ ನಾವು ಎಂತೀವಪ್ಪ ಅಂದರೆ ಕಂಟಿನ್ಯೂಸ್ ಗ್ಯಾರಂಟಿ ಅಂತ ಹೇಳ್ತೀವಿ. ಹಿಯರ್ ಕಂಟಿನ್ಯೂಸ್ ಗ್ಯಾರಂಟಿ ಕ್ಯಾನ್ ಬಿ ರಿವೋಕ್ಡ್. ಸೊ ಸ್ಪೆಸಿಫಿಕ್ ಗ್ಯಾರಂಟಿನ ನಾವು ರಿವೋಕ್ ಮಾಡೋಕ್ಕೆ ಬರೋದಿಲ್ಲ. ಒನ್ಸ್ ಯು ಸ್ಟ್ಯಾಂಡ್ ಆ್ಯಸ್ ಅ ಗ್ಯಾರಂಟಿ for a specific debt, you can't revoke or you cannot discharge from the contract until that specific debt is repaid. But in case of continuous guarantee, the guarantor may be revoked or the guarantor may be discharged from the contract before the period. ಆ ಪೀರಿಯಡ್ ಒಳಗೆ ನೀವು ಅದನ್ನು ಡಿಸ್ಚಾರ್ಜ್ ಆಗ್ಬೋದು, ರಿವೋಕ್ ಮಾಡ್ಕೋಬೋದು ನಿಮ್ಮ ಗ್ಯಾರಂಟಿನ. ಹೆಂಗೆ ಅನ್ನೋದನ್ನು ನೋಡೋಣ. ದ ಕಂಟಿನ್ಯೂಸ್ ಗ್ಯಾರಂಟಿ ಮೇ ಬಿ ರಿವೋಕ್ಡ್ ಆ್ಯಸ್ ರಿಗಾರ್ಡ್ಸ್ ದ ಫ್ಯೂಚರ್ ಟ್ರಾನ್ಸಾಕ್ಷನ್ಸ್. ಸೊ ಈಗಾಗಲೇ ಆದಂಥ ಟ್ರಾನ್ಸಾಕ್ಷನ್ಗೆ ಯು ಕಾಂಟ್ ರಿವೋಕ್, ಅಲ್ಲಿವರೆಗೆ ನೀವು ಜವಾಬ್ದಾರಿ ಇದ್ದಿರ್ತೀವಿ. ಬಟ್ ಇನ್ನು ಮುಂದೆ ಫ್ಯೂಚರ್ ಟ್ರಾನ್ಸಾಕ್ಷನ್, ಸಪೋಸ್ ನಿಮ್ಮ ಆಳ 3 ತಿಂಗಳು ನಿಮ್ಮಲ್ಲಿದ್ದ 3 ತಿಂಗಳಾದ ನಂತರ ನಿಮ್ಗೆ ಬಿಟ್ಟು ಹೋದಪ್ಪ ಅಂದ್ರೆ ಅದರಲ್ಲಿ ಅಂಗಡಿಯವ್ಗೆ ಏನು ಹೇಳಿರಿ ನೀವು 6 ತಿಂಗಳು ತಕ್ಕಂತ ಹೇಳಿರಿ. ಸೊ ನಿಮ್ಮ ಆಳ ನಿಮ್ಮ ಕಡೆಯಿಂದ 3 ತಿಂಗಳಾದ ನಂತರ ಬಿಟ್ಟು ಹೋದ ಅಂದರೆ 3 ತಿಂಗಳಿಗೆ ಹೋಗಿ ನೀವು ಅಂಗಡಿಯವ್ಗೆ ಹೇಳ್ಬೋದು, ನೋಡಪ್ಪ ಇಂಥ ಆಳಿಗೆ ನಾವು ಏನೊಂದು ಗ್ಯಾರಂಟಿ ಕೊಟ್ಟಿದ್ನಿ, ಅವ್ನು ನಮ್ಮಲ್ಲಿ ಕೆಲಸ ಮಾಡೋದು ಬಂದ್ ಮಾಡ್ಯಾನ, ಇನ್ನು ಮುಂದೆ ಅವ್ನಿಗೇನು ಉದ್ರಿ ಕೊಡಬೇಡ. ಸಪೋಸ್ ನೀವು ಕೊಟ್ಟರು ಭೀ ನಾ ಅದಕ್ಕೆ ಜವಾಬ್ದಾರಿ ಆಗೋದಿಲ್ಲ. ಬಟ್ 3 ತಿಂಗಳ ತನಕ ಏನೋ ಒಂದು ಅಲ್ಲಿ ಉದ್ರಿ ಮಾಡ್ಯಾನೋ ಆ 3 ತಿಂಗಳದ ಜವಾಬ್ದಾರಿ ನಿಮ್ಮ ಮ್ಯಾಗಿದ್ದಿರ್ತದೆ. ಸೊ ಈ ರೀತಿ ನಾವು ಫ್ಯೂಚರ್ದಾಗ ಆಗತಕ್ಕಂಥ ಟ್ರಾನ್ಸಾಕ್ಷನ್ಸ್ ಅದ ನೀವು ಯಾವಾಗ ರಿವೋಕ್ ಮಾಡೋದಿರಲ್ಲ, ಆ ರಿವೋಕ್ ಮಾಡಿದ ಮುಂದಿನ ಟ್ರಾನ್ಸಾಕ್ಷನ್ಸ್ಗೆ ಯು ಆರ್ ನಾಟ್ ಲಯಬಲ್ ಆರ್ ರೆಸ್ಪಾನ್ಸಿಬಲ್. ಇಸ್ ಇಟ್ ರೈಟ್? ಇನ್ ದಿ ಫಾಲೋಯಿಂಗ್ ಸರ್ಕಮ್ಟೆನ್ಸಸ್ ನೋಡೋಣ, ಯಾವ ಸರ್ಕಮ್ಟೆನ್ಸ್ ಹೆಂಗೆ ನಾವು ರಿವೋಕ್ ಆಗ್ಬೋದು ಅನ್ನೋದನ್ನು ನೋಡೋಣ ರೀ. ಬೈ ಗಿವಿಂಗ್ ಅ ನೋಟಿಸ್ ಬೈ ದಿ ಕ್ರೆಡಿಟರ್ ಟು ದಿ ಕ್ರೆಡಿಟರ್. ಇಲ್ಲಿ ಗ್ಯಾರಂಟರ್ ಇದ್ದವ ಕ್ರೆಡಿಟರ್ಗೆ ಅಂದರೆ ನೋಟಿಸ್ ಕೊಡಬೇಕಾಗ್ತದೆ. ಏನಂತೇಳಿ, ಇನ್ನು ಮುಂದಿನ ಟ್ರಾನ್ಸಾಕ್ಷನ್ಸ್ಗೆ ನಾನು ಜವಾಬ್ದಾರನಲ್ಲ ಅಂತೇಳಿ ನೀವು ಒಂದು ನೋಟಿಸ್ ಕೊಡಬೇಕಾಗ್ತದೆ. ಯಾರಿಗೆ? ಕ್ರೆಡಿಟರ್ಗೆ. ಎ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಮೇ ಅಟ್ ಎನಿ ಟೈಮ್, ಯಾವ ಬೇಕಾದಾಗ ಬಿ ರಿವೋಕ್ಡ್ ಬೈ ದ ಶ್ಯೂರಿಟಿ ಇದ್ದಾವೆ ಯಾವ ಬೇಕಾದ್ರೂ ರಿವೋಕ್ ಮಾಡ್ಬೋದು. ಆ್ಯಸ್ ಟು ಫ್ಯೂಚರ್ ಟ್ರಾನ್ಸಾಕ್ಷನ್ಸ್, ಈಗಾಗಲೇ ನೀವು ಕಂಟಿನ್ಯೂಸ್ ಗ್ಯಾರಂಟಿದೊಳಗೆ ಗ್ಯಾರಂಟಿ ಕೊಟ್ಟಿರಿ, ಎಲ್ಲಿಗೆ ಯಾವಾಗ ನೀವು ರಿವೋಕ್ ಆಗೋದಿಲ್ಲ ಆ ರಿವೋಕ್ ಆಗೋ ಟೈಮ್ ತನಕ ಏನೊಂದು ಟ್ರಾನ್ಸಾಕ್ಷನ್ ಅದಕ್ಕೆಲ್ಲ ನೀವು ಬಾಧಿತರಾಗಿರ್ತೀರಿ. ಬಟ್ ನೀವು ರಿವೋಕ್ ಮಾಡ್ಕೊಳಕ್ಕೆ ಹೋಗ್ತಿರಲ್ಲ ಆವತ್ತಿನ ಮುಂದಿನ ಟ್ರಾನ್ಸಾಕ್ಷನ್ಸ್ಗೆ ನೀವು ಬಾಧಿತರಾಗೋದಿಲ್ಲ, ನೀವು ರೆಸ್ಪಾನ್ಸಿಬಲ್ ಆಗೋದಿಲ್ಲ. ಆದರೆ ಅವನಿಗೆ ಒಂದು ಕ್ರೆಡಿಟರ್ಗೆ ನಾವು ಏನು ಕೊಡಬೇಕಾಗ್ತದಂದ್ರೆ ವಿ ಹ್ಯಾವ್ ಟು ಗಿವ್ ಎ ನೋಟಿಸ್. ಏನಂತೇಳಿ, ಇನ್ನು ಮುಂದಿನ ಟ್ರಾನ್ಸಾಕ್ಷನ್ಗೆ ನಾನು ಜವಾಬ್ದಾರನಾಗೋದಿಲ್ಲ. ಈಗ ನೀವು 6 ತಿಂಗಳ ಅವ್ನಿಗೆ ಟೈಮ್ ಕೊಟ್ಟಿರಿ, 6 ತಿಂಗಳದೊಳಗೆ 3 ತಿಂಗಳದೊಳಗೆ ನಿಮ್ಮ ಆಳು ಬಿಟ್ಟೋಗೇನ 3 ತಿಂಗಳಿಗೆ ನೀವು ಹೋಗಿ ಅಲ್ಲಿ ಹೇಳಬೇಕು. ಯಾರಿಗೆ? ಶಾಪ್ಕೀಪರ್ ಅಥವಾ ಕ್ರೆಡಿಟರ್ಗೆ ಹೇಳಬೇಕು, ನೋಡಪ್ಪ ಇನ್ನು ಅವ್ನು ನಮ್ಮಲ್ಲಿ ಕೆಲಸ ಬಿಟ್ಟಾನ, ನಾವು ಇನ್ನು ಮುಂದೆ ಅವಂಗೆ ಜವಾಬ್ದಾರಿ ಆಗೋದಿಲ್ಲ. ಇಲ್ಲಿ ತನಕ ಏನು ಮಾಡೋಲ್ಲ ಅದಕ್ಕೆ ನಾನು ಜವಾಬ್ದಾರಿ ಇದ್ದೀನಿ, ಬಟ್ ಇನ್ನು ಮುಂದೆ ಅವ್ನು ಏನ್ರಿ ಉದ್ರಿ ಕೊಟ್ಟೆ ಅಂದ್ರೆ ಅದಕ್ಕೆ ನಾನು ಜವಾಬ್ದಾರಿ ಆಗೋದಿಲ್ಲ ಅಂತೇಳಿ ನೀವು ಅವ್ರಿಗೆ ಒಂದು ನೋಟಿಸ್ ಕೊಡಬೇಕಾಗ್ತದೆ. ಇಸ್ ಇಟ್ ರೈಟ್? ಸೊ ಈ ಪ್ರಕಾರ ನಾವೇನು ಮಾಡಬೇಕು ಅಂದರೆ ಕಂಟಿನ್ಯೂ ಗ್ಯಾರಂಟಿನ ನಾವು ರಿವೋಕ್ ಮಾಡ್ಬೋದು. ದೆನ್ ಎರಡನೇ ಸರ್ಕಮ್ಟೆನ್ಸ್ ಯಾವುದಪ್ಪ ಅಂದರೆ ಬೈ ಡೆತ್ ಆಫ್ ಶ್ಯೂರಿಟಿ ಆರ್ ಗ್ಯಾರಂಟರ್. ಸಪೋಸ್ ಗ್ಯಾರಂಟಿ ಆದ ವ್ಯಕ್ತಿನ ತೀರ್ಕೊಂಡ, ಶ್ಯೂರಿಟಿ ಆದ ವ್ಯಕ್ತಿನ ತೀರ್ಕೊಂಡ ಅಂದರೆ ಅವಾಗ ಆಟೋಮೆಟಿಕಲಿ ದ ಕಂಟಿನ್ಯೂಯಸ್ ಗ್ಯಾರಂಟಿ ಕ್ಯಾನ್ ಬಿ ರಿವೋಕ್ಡ್. ಅಲ್ಲಿ ರಿವೋಕ್ ಆಗ್ತದೆ ವಿದೌಟ್ ಗಿವಿಂಗ್ ದ ನೋಟಿಸ್. ಯಾಕಂದರೆ ಇಲ್ಲಿ ಗ್ಯಾರಂಟಿ ಆದವ ವ್ಯಕ್ತಿನ ಏನು ಮಾಡಿರ್ತಾನೆ ತಿಳ್ಕೊಂಡಿರ್ತಾನೆ. ಸೊ ಹೀಗಾಗಿ ಇಲ್ಲಿ ಫ್ಯೂಚರ್ ಟ್ರಾನ್ಸಾಕ್ಷನ್ದೊಳಗೆ ಗ್ಯಾರಂಟಿ ಆಟೋಮೆಟಿಕ್ಲಿ ರಿವೋಕ್ ಆಗ್ತದೆ.
A continuing guarantee may be revoked by death of surety ಆ್ಯಸ್ ರಿಗಾರ್ಡ್ಸ್ ಟು ದ ಫ್ಯೂಚರ್ ಟ್ರಾನ್ಸಾಕ್ಷನ್ಸ್. ಈಗಾಗಲೇ ಟ್ರಾನ್ಸಾಕ್ಷನ್ ಏನಾಗಿದಾವಲ್ಲ ಅದಕ್ಕೆ ಅವ್ನು ಲೀಗಲ್ ಹೇರ್ಸ್ ಬಾಧಿತರಾಗಿರ್ತಾರೆ, ಯಾಕಂದ್ರೆ ಅವ್ನು ಗ್ಯಾರಂಟಿ ಕೊಟ್ಟಿರ್ತಾನೆ. ಬಟ್ ಮುಂದಿನ ಟ್ರಾನ್ಸಾಕ್ಷನ್ಸ್ ಏನಿದಾವಲ್ಲ ಅವಕ್ಕೆ ಗ್ಯಾರಂಟರ ಬಾಧ್ಯತೆ ಆಗೋದಿಲ್ಲ, ಬಿಕಾಸ್ ಡ್ಯೂ ಟು ಹಿಸ್ ಡೆತ್. ಇಸ್ ಇಟ್ ರೈಟ್? ಅವ್ನು ತಿರ್ಕೊಂಡಾಗ ಅವ್ನಿಗೆ ಅಲ್ಲಿ ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಸೊ ಹಿಂಗಾಗಿ ಗ್ಯಾರಂಟಿ ಕೂಡ ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಸೊ ಕಂಟಿನ್ಯೂಸ್ ಗ್ಯಾರಂಟಿ ನಾವೇನು ಮಾಡ್ಬೋದು? ರಿವೋಕ್ ಮಾಡ್ಬೋದು. Then fourth one is variation in the terms of contract without the consent of the guarantee or surety. Suppose ನಿಮ್ಮನ್ನು ಬಿಟ್ಟು ಯಾವಾಗ ನೀವು ಗ್ಯಾರಂಟರ್ ಆಗಿರ್ತಿರಲ್ಲ, ನಿಮ್ಮನ್ನು ಬಿಟ್ಟು ಅವರು ಆ ಕಾಂಟ್ರಾಕ್ಟ್ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಏನಾರು ಚೇಂಜಸ್ ಮಾಡಿದ್ರು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಆಗಲೇ ತೊಗೊಂಡಂಥ ಒಂದು ಎಕ್ಸಾಂಪಲ್ದೊಳಗೆ ನಿಮ್ಮ 6 ತಿಂಗಳ ತನಕ ನಿಮ್ಮಲ್ಲಿ ಇರೋದ ನಾವು ಹಿಂಗಾಗಿ ನೀವೇನು ಹೇಳಿದ್ರಿ, ಅಂಗಡಿ ಹೋಗಿ ಹೇಳಿರಿ 6 ತಿಂಗಳ ತನಕ ಬಂದಾಗ ನಿಮ್ಗೆ ಏನು ಬೇಕು ಅದನ್ನು ಕೊಡಪ್ಪ ಅಂತ ಹೇಳಿದಿರಿ. ಸೊ ಮಟೀರಿಯಲ್ ಕೊಡ್ರಿ ಅಂತ ಹೇಳಿರ್ತೀರಿ ನೀವು. ಸೊ ಸಪೋಸ್ ನಿಮ್ಮಲ್ಲಿ ಇರ್ತಕ್ಕಂಥ ಆಳು ಮಟೀರಿಯಲ್ ಬದಲಾಗಿ ದುಡ್ಡು ಇಸ್ಕೊರಾಕತ್ತಂದ್ರೆ, ಇಸ್ ಇಟ್ ರೈಟ್? ನೀವು ಗ್ಯಾರಂಟಿ ಅದಕ್ಕಾಗಿರಿ, ಮಟೀರಿಯಲ್ಗಾಗಿರಿ, ಬಟ್ ಮಟೀರಿಯಲ್ ಬದಲಾಗಿ ಅವನ ಕಡೆಯಿಂದ ದುಡ್ಡು ಇಸ್ಕೊರಾಕತ್ತಂದ್ರೆ ಇಟ್ ಈಸ್ ಎ ವೇರಿಯೇಷನ್ ಇನ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದಿ ಕಾಂಟ್ರಾಕ್ಟ್. ನಿಮ್ಗೆ ಗೊತ್ತಿಲ್ದನ ಅವರಿಬ್ಬರು ಅಲ್ಲಿ ಅವ ಅಂಗಡಿಯಾವಂತ ಇವಂಗೆ ದುಡ್ಡು ಕೊಡಕತ್ತ, ಅದನ್ನು ಹಂಗೆ ನಿಮ್ಮ ಹೆಸರಿಗೆ ಹಚ್ಚಾಕತ್ತ ಅಂದರೆ ಇದು ವೇರಿಯೇಷನ್ ಇನ್ ದಿ ಟರ್ಮ್ಸ್ ಆಫ್ ದಿ ಕಾಂಟ್ರಾಕ್ಟ್. ಆವಾಗ ಅದಕ್ಕೆ ನೀವು ಬಾಧ್ಯತರಾಗೋದು, ಅಥವಾ ನೀವು ಆಟೋಮೆಟಿಕ್ಲಿ ಅದನ್ನು ನೀವು ರಿವೋಕ್ ಮಾಡ್ಕೋಬೋದು. ಯಾಕಂದರೆ ನಾ ಹೇಳಿದಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೀವಿಬ್ಬರು ಒಪ್ಪಿಲ್ಲ, ಅದಕ್ಕಾಗಿ ಇದು ನನಗೆ ಸಂಬಂಧ ಇಲ್ಲ ಅಂಥೇಳಿ ನೀವು ನಿಮ್ಮ ಗ್ಯಾರಂಟಿನ ವಾಪಸ್ ತೊಗೋಬೋದು. ಇಸ್ ಇಟ್ ರೈಟ್? ದೆನ್ ನೆಕ್ಸ್ಟ್ ಒನ್ ಈಸ್ ಬೈ ರೀಪೇಮೆಂಟ್ ಆಫ್ ಡೆಟ್ ಬೈ ಪ್ರಿನ್ಸಿಪಲ್ ಲೆಟರ್. ಸಪೋಸ್ ರಿವೋಕ್ ಯಾವಾಗ ಆಗ್ತದೆ ಕಂಟಿನ್ಯೂಸ್ ಗ್ಯಾರಂಟಿ ಅಂದರೆ, ಈಗಾಗಲೇ ಇಲ್ಲಿವರೆಗೆ ಏನು ಒಂದು ಗ್ಯಾರಂಟಿ ಆಗಿರಿ ಅಷ್ಟು ಅಮೌಂಟನ್ನು ಪ್ರಿನ್ಸಿಪಲ್ ಡೆಟರ್ ಪೇಡ್ ಮಾಡಿದ್ದ ಅಂದರೆ, ಇಸ್ ಇಟ್ ರೈಟ್? ಅಷ್ಟು ಅಮೌಂಟನ್ನು ಪ್ರಿನ್ಸಿಪಲ್ ಡೆಟರ್ ಪೇಡ್ ಮಾಡಿದ್ದ ಅಂದರೆ ಅಲ್ಲಿಗೆ ಆಟೋಮೆಟಿಕಲಿ ನಿಮ್ಮ ಕಂಟಿನ್ಯೂಸ್ ಗ್ಯಾರಂಟಿ ಏನಾಗ್ತದೆ? ರಿವೋಕ್ ಆಗ್ತದೆ. ಸೊ ದೀಸ್ ಆರ್ ದಿ ಸರ್ಕಮ್ಸ್ಟೆನ್ಸಸ್ ವೇರ್ ಯು ಕ್ಯಾನ್ ರಿವೋಕ್ ದ ಕಂಟಿನ್ಯೂ ಗ್ಯಾರಂಟಿ. ಯಾವ್ರಿ? ಫಸ್ಟ್ ಒನ್ ಈಸ್ ಬೈ ಗಿವಿಂಗ್ ದ ನೋಟಿಸ್ ಟು ದಿ ಕ್ರೆಡಿಟರ್ಗೆ ನೋಟಿಸ್ ಕೊಟ್ಟು ನಾವು ರಿಟೈರ್ಡ್ ಆಗ್ಬೋದು, ಅಥವಾ ಅಲ್ಲಿಂದ ಹೊರಗೆ ಬರ್ಬೋದು ಗ್ಯಾರಂಟಿಯಿಂದ, ಕಂಟಿನ್ಯೂಸ್ ಗ್ಯಾರಂಟಿಯಿಂದ. ಅಥವಾ ಬೈ ಡೆತ್ ಆಫ್ ಶ್ಯೂರಿಟಿ ಆರ್ ಗ್ಯಾರಂಟರ್, ಆಟೋಮೆಟಿಕ್ಲಿ ಬೈ ನೇಚರ್ ಏನಾಗ್ತದೆ ಅವನು ಗ್ಯಾರಂಟಿಯಿಂದ ಹೊರಗೆ ಬರ್ತಾನೆ. ಇನ್ನೊಂದು ವೇರಿಯೇಷನ್ ಇನ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ವಿದೌಟ್ ದ ನಾಲೆಜ್ ಆಫ್ ದಿ ಶ್ಯೂರಿಟಿ ಆರ್ ಗ್ಯಾರಂಟರ್. ಶ್ಯೂರಿಟಿಗೆ ಮತ್ತು ಗ್ಯಾರಂಟರ್ ಗೊತ್ತಿಲ್ಲದ ಅವರಿಬ್ಬರು ಪ್ರಿನ್ಸಿಪಲ್ ಡೆಟರ್ ಮತ್ತು ಕ್ರೆಡಿಟರ್ ಏನ್ರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಚೇಂಜಸ್ ಮಾಡ್ಕೊಂಡಿದ್ದಾರೆ ಅಂದರೆ ಆವಾಗ ಗ್ಯಾರಂಟರ್ಗೆ ಸಂಬಂಧ ಇರೋದಿಲ್ಲ. ಗ್ಯಾರಂಟರ್ ವಿಲ್ ಆಟೋಮೆಟಿಕ್ಲಿ ರಿವೋಕ್ಡ್ ಫ್ರಮ್ ದಿ ಕಾಂಟ್ರಾಕ್ಟ್. ಆ್ಯಂಡ್ ಬೈ ರೀಪೇಮೆಂಟ್ ಆಫ್ ಡೆಟ್ ಬೈ ಪ್ರಿನ್ಸಿಪಲ್ ಡೆಟರ್. ಪ್ರಿನ್ಸಿಪಲ್ ಡೆಟರ್ ಎಲ್ಲ ಅಮೌಂಟನ್ನು ರೀಪೇಡ್ ಮಾಡಿದಂದರೆ ನಿಮ್ಮದು ಅಲ್ಲಿ ಪಾತ್ರ ಏನೂ ಇರೋದಿಲ್ಲ. ಸೊ ಆಟೋಮೆಟಿಕ್ಲಿ ಯು ಆರ್ ಡಿಸ್ಚಾರ್ಜ್ ಫ್ರಮ್ ದಿ ಕಾಂಟ್ರಾಕ್ಟ್. ಸೊ ದಿಸ್ ಈಸ್ ಅಬೌಟ್, ಇದು ಕೂಡ 5 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಕಂಟಿನ್ಯೂಸ್ ಗ್ಯಾರಂಟಿ ರಿವೋಕ್ ಯಾವಾಗ ಕೇಳ್ಬೋದು, ಅಥವಾ ವಾಟ್ ಯು ಮೀನ್ ಬೈ ಕಂಟಿನ್ಯೂಸ್ ಗ್ಯಾರಂಟಿ ಆ್ಯಂಡ್ ವೆನ್ ಇಟ್ ಈಸ್ ರಿವೋಕ್ಡ್ ಅಂತ ಕೇಳ್ಬೋದು, ಅಥವಾ ಪೂರ್ತಿಯಾಗಿ 15 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ವಾಟ್ ಆರ್ ದಿ ಕೈಂಡ್ಸ್ ಆಫ್ ಗ್ಯಾರಂಟಿ ಅಂತ ಕೇಳ್ಬೋದು. ಸೊ ಅದಕ್ಕಾಗಿ ಇನ್ನೊಮ್ಮೆ ನೋಡೋಣ ನಾವು ದ ಕೈಂಡ್ಸ್ ಆಫ್ ಗ್ಯಾರಂಟಿ ಎಷ್ಟು ನಮ್ನಿ ಇದಾವೆ ರೀ. ದೇರ್ ಆರ್ 4 ಟೈಪ್ಸ್ ಆಫ್ ಗ್ಯಾರಂಟೀಸ್. ಒನ್ ಈಸ್ ಫೆಡಿಲಿಟಿ ಗ್ಯಾರಂಟಿ, ದೆನ್ ಸೆಕೆಂಡ್ ಒನ್ ಈಸ್ ರಿಟ್ರೋಸ್ಪೆಕ್ಟಿವ್ ಆ್ಯಂಡ್ ಪ್ರಾಸ್ಪೆಕ್ಟಿವ್ ಗ್ಯಾರಂಟಿ, ದೆನ್ ಸ್ಪೆಸಿಫಿಕ್ ಗ್ಯಾರಂಟಿ, ದೆನ್ ಅನದರ್ ಒನ್ ಈಸ್ ಕಂಟಿನ್ಯೂಸ್ ಗ್ಯಾರಂಟಿ. ಫೆಡಿಲಿಟಿ ಗ್ಯಾರಂಟಿ ಅಂದರೆ ಏನು ರೀ? ಒಬ್ಬರಿಗೆ ಲೋನ್ ಕೊಡಿಸೋ ಸಲುವಾಗಿ ಉದ್ದೇಶ ಇಟ್ಕೊಂಡು ನಾವು ಗ್ಯಾರಂಟರ್ ಆಗೋದು, ಅಥವಾ ಗೂಡ್ಸನ್ನು ಉದ್ರಿ ಕೊಡಿಸೋ ಸಲುವಾಗಿ ಗ್ಯಾರಂಟಿ ಆಗೋದು, ಅಥವಾ ಒಂದು ಎಂಪ್ಲಾಯ್ಮೆಂಟ್ ಸಲುವಾಗಿ ನಾವು ಗ್ಯಾರಂಟಿ ಆಗೋದು. ಇಲ್ಲಿ ಲೋನ್ ಕೊಡ್ಸೋದ್ರೆ ಏನು ರೀ, ನಾವೇನು ಪ್ರಾಮಿಸ್ ಮಾಡ್ತೀವಿ, ಸಪೋಸ್ ಪ್ರಿನ್ಸಿಪಲ್ ಡೆಟರ್ ಪೇ ಮಾಡಲಿಲ್ಲ ಅಂದ್ರೆ ನಾ ಪೇ ಮಾಡ್ತೇನೆಪ್ಪ ಅಂತ ನಾವು ಪ್ರಾಮಿಸ್ ಮಾಡ್ತೀವಿ. ಪ್ರಾಮಿಸ್ ಮಾಡಲೇಬೇಕಾಗ್ತದೆ ಗ್ಯಾರಂಟಿ ಇದ್ದಾಗ. ದೆನ್ ಇನ್ ಕೇಸ್ ಆಫ್ ಗೂಡ್ಸ್ ಆನ್ ಕ್ರೆಡಿಟ್ ಇದ್ದಾಗ, ಸೊ ಯಾರು ಉದ್ರಿ ತೊಗೊಂಡಿರ್ತಾರಲ್ಲ ಆ ವ್ಯಕ್ತಿ ಅದನ್ನು ಪ್ರೈಸ್ ಪೇ ಮಾಡಲಿಲ್ಲ, ರೀಪೇ ಮಾಡಲಿಲ್ಲ ಅಂದರೆ ಅದನ್ನು ನಾ ರೀಪೇ ಮಾಡ್ತೇನೆ ಅಂತೇಳಿ ನಾವು ಹೇಳ್ಬೇಕಾಗತ್ತೆ, ಪ್ರಾಮಿಸ್ ಮಾಡಿರ್ತೀವಿ. ದೆನ್ ಪೇಮೆಂಟ್ ಇನ್ ಕೇಸ್ ಆಫ್ ಎಂಪ್ಲಾಯ್ಮೆಂಟ್ ಏನಂತ್ರಿ, ಸಪೋಸ್ ಅವನ ಕ್ಯಾರೆಕ್ಟರ್ ಸಲುವಾಗಿ ನಾವೇನಾಗಿರ್ತೀವಿ ಗ್ಯಾರಂಟಿ ಆಗಿರ್ತೀವಿ, ಅವ್ನ ಹಾನೆಸ್ಟ್ ಸಲುವಾಗಿ ಗ್ಯಾರಂಟಿ ಆಗಿರ್ತೀವಿ. ಸಪೋಸ್ ಅಲ್ಲಿ ಮಿಸ್ಯೂಸ್ ಮಾಡ್ಕೊಂಡ ಮಿಸ್ಬಿಹೇವ್ ಮಾಡಿದ್ರೆ ಅದಕ್ಕೆ ಜವಾಬ್ದಾರ ನಾವು ಆಗಿರ್ತೀವಿ. ಈ ಒಂದು ಉದ್ದೇಶ ಇಟ್ಕೊಂಡು ನಾವೇನು ಮಾಡ್ತೀವಪ್ಪ ಅಂದ್ರೆ ಒಂದು ಗ್ಯಾರಂಟಿ ಕೊಟ್ಟಿರ್ತೀವಿ. ಆಮೇಲೆ ಎರಡನೇದು ಯಾವುದಪ್ಪ ಅಂದ್ರೆ ರಿಟ್ರೋಸ್ಪೆಕ್ಟಿವ್ ಆ್ಯಂಡ್ ಪ್ರಾಸ್ಪೆಕ್ಟಿವ್. ಈಗಾಗಲೇ ಇದ್ದಂಥ ಎಕ್ಸಿಸ್ಟೆಡ್ ಆಬ್ಲಿಗೇಷನ್ ಮಾಡ್ತಂತ ಪ್ರಾಮಿಸ್ ಮಾಡೋದ ರಿಟ್ರೋಸ್ಪೆಕ್ಟಿವ್, ಮತ್ತು ಮುಂದೆ ಫ್ಯೂಚರ್ ಅಬ್ಲಿಗೇಷನ್ಸನ್ನು ಪರ್ಫಾರ್ಮ್ ಮಾಡ್ತಿತ್ತು ಪ್ರಾಮಿಸ್ ಮಾಡೋದಕ್ಕೆ ಪ್ರಾಸ್ಪೆಕ್ಟಿವ್ ಗ್ಯಾರಂಟಿ ಅಂತ ಹೇಳ್ತೀವಿ. ದೆನ್ ಸ್ಪೆಸಿಫಿಕ್ ಗ್ಯಾರಂಟಿ ಅಂದರೆ ಏನು ರೀ? ಸ್ಪೆಸಿಫಿಕ್ ಗ್ಯಾರಂಟಿ ಈಸ್ ಗ್ಯಾರಂಟಿ ಫಾರ್ ಎ ಸ್ಪೆಸಿಫಿಕ್ ಡೇಟ್, ಒಂದು ಪರ್ಟಿಕ್ಯುಲರ್ ಡೇಟ್ಗೆ
ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ಗೆ ಅದಕ್ಕೆ ಮಾತ್ರ ನಾವು ಏನಾಗಿರ್ತೀವಿ ಗ್ಯಾರಂಟಿ ಆಗಿರ್ತೀವಿ. ಬಟ್ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಸ್ಪೆಸಿಫಿಕ್ ಡೆಟ್ಗೆ ನಾವು ಗ್ಯಾರಂಟರ್ ಆಗಿರ್ತೀವಲ್ಲ, ಆ ಗ್ಯಾರಂಟಿಶಿಪ್ಪನ್ನು ನಾವು ರಿವೋಕ್ ಮಾಡ್ಕೊಳಕ್ಕಾಗೋದಿಲ್ಲ. ಬಟ್ ಕಂಟಿನ್ಯೂಸ್ ಗ್ಯಾರಂಟಿದೊಳಗೆ ನಾವು ಏನು ಮಾಡ್ಬೋದು, ರಿವೋಕ್ ಮಾಡ್ಬೋದು. ಯಾವಾಗ ರಿವೋಕ್ ಮಾಡ್ಬೋದು ರೀ? ಬೈ ಗಿವಿಂಗ್ ದ ನೋಟಿಸ್ ಟು ದಿ ಕ್ರೆಡಿಟರ್ ಆ್ಯಂಡ್ ಬೈ ಡೆತ್ ಆರ್ ಶ್ಯೂರಿಟಿ ಆ್ಯಂಡ್ ವೇರಿಯೇಷನ್ ಇನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದಿ ಕಾಂಟ್ರಾಕ್ಟ್ ವಿದೌಟ್ ದ ನಾಲೆಜ್ ಆಫ್ ದಿ ಗ್ಯಾರಂಟರ್ ಆ್ಯಂಡ್ ಬೈ ರೀಪೇಮೆಂಟ್ ಆಫ್ ದಿ ಡೆಟ್ ಬೈ ಪ್ರಿನ್ಸಿಪಲ್ ಡೆಟರ್. ಈ ಮೂಲಕ ನಾವೇನು ಮಾಡ್ಬೋದು, ಕಂಟಿನ್ಯೂಸ್ ಗ್ಯಾರಂಟಿನ ರಿವೋಕ್ ಮಾಡ್ಕೋಬೋದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನೀವು ಸ್ವಲ್ಪ ನೋಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.